वक्रतुण्ड महाकाय सूर्यकोटि समप्रभा निर्विघ्नं कुरु मे देव। ಮಂಡಳಿ की ಶ್ರೀರಾಮಚಂದ್ರ ಪ್ರಭು की ಒಗ್ಗಟ್ಟಿರಲಿ. स्वागत
ಆಯಿತು. ಇಂತಹ ಸಂತೋಷ ಸಮಯದಿಂದ ನಾವು ಆನಂದದಿಂದ ಕಾಲವನ್ನು ಕಳೆಯಬಾರದೆ ಪ್ರಭು? ಹಾಗೆ ಆಗಲಿ. ಈ ಚಂದ್ರಮನ ಪ್ರಿಯ ರಾಣಿ ಆಹಾ, ಸ್ವರ ಸಂಗೀತದ ಸುಮವಾಣಿ, ಸೌಗಂಧದ ಪರಿಮಳ ಚಲ್ಲಿ ಮನಕಾನಂದ ನೀಡುವ, ಮನಕಾನಂದ ನೀಡುವ. ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೇ ಓಡಿ ಬಾ. ಮಂದಾರ ಹೂವೆ ಬಾ,
ನನ್ನೊಲವೇ ಓಡಿ ಬಾ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ಉತ್ತರ ನೀವಲ್ಲವೇ ನನ್ನ ಪ್ರೇಮದ ಪೂಜಾರಿ. ಇಂದು ನಮ್ಮ ವಿವಾಹದ ದಿನ. ಈ ನಮ್ಮ ಹಾಡಿಗೆ ತಂಗಾಳಿಯು ಎಂತಹ ತಾಳ ಹಾಕುತ್ತಿದೆ ನೋಡಿದೆಯಾ? ಹೌದು ಸ್ವಾಮಿ. ಓ ಪ್ರೇಮದ ಉತ್ತರ ಇಂದು ನಮ್ಮಗಳ ವಿವಾಹದ ದಿನ. ಈ ನಮ್ಮ ಹಾಡಿಗೆ ತಂಗಾಳಿಯು ಎಂತಹ ತಾಳ ಹಾಕುತ್ತಿದೆ ನೋಡಿದೆಯಾ? ಹೌದು ಸ್ವಾಮಿ. ಆ ಗೆಲ್ಲಿ ಕೋಗಿಲೆಗಳನ್ನು ನೋಡುತ್ತಿದ್ದೀರಾ? ಎಷ್ಟು ಮನೋಹರವಾಗಿರಲು. ಇಂತಹ ಆನಂದದ ಸಮಯದಲ್ಲಿ ನೀವೊಂದು ಗಾನ ಪಾಡಬಾರದೆ? ಎಂತಹ ಶೃಂಗಾರ ಪ್ರಿಯವಾದ ಮಾತುಗಳು ಕೇಳಬೇಕೆ? ಎಷ್ಟೇ ಆಗಲಿ ನೀನು ವಿರಾಟ ನಗರದ ಕನ್ಯೆ ಇಲ್ಲದೆ ನಮ್ಮ ತಂದೆಯ ಶಿಷ್ಯ ಇಲ್ಲವೇ? ಹುಣ್ಣಿಮೆಯ ಚಂದ್ರನನ್ನೇ ನಾಚಿಸುವಂತಹ ಈ ನಿನ್ನ ಮುಖಕಮಲವು ನನ್ನ ಮನಸ್ಸನ್ನೇ ಸೂರೆಗೊಂಡಿದೆ. ಹಂಸದ ನಡಿಗೆಯನ್ನೇ ಹೋಲುವಂತಹ ನಿನ್ನಂತಹ ಸೌಂದರ್ಯ ರೂಪರಾಶಿಯನ್ನು ಪಡೆದ ನಾನೇ ಧನ್ಯ. ನಿಮ್ಮನ್ನು ಪಡೆದ ನಾನೇ ಧನ್ಯಶಾಲಿ ಅಲ್ವೇ ಪ್ರಭು? ಅದಕ್ಕೋಸ್ಕರವಾಗಿಯೇ ಈ ಹೂವಿನ ಮಧುರಸವನ್ನು ಹೀರಲು ಈ ದುಂಬಿಯು ಕಾದು ನಿಂತಿರುವುದು. ಗಾನ ಕೋಗಿಲೆ ನಿನಗೆ ಏನ ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಏನ ನೀಡಲೆ. ಗಾನ ಕೋಗಿಲೆ ನಿನಗೆ ಏನು ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಏನ ನೀಡಲೆ.
ನಮ್ಮ ಈ ಸಂಗಮಕ್ಕೆ ಆ ಸ್ವರ್ಗವೇ ಸೋಪಾನ. ಆ, ಓ, ಲಲಲಲಲ. ಗಾನ ಕೋಗಿಲೆ ನಿನಗೆ ಬೇನವಿರಲಿ. ಮುದ್ದು ಕೋಗಿಲೆ ನಿನಗೆ ಬೇನವಿರಲಿ. ಪ್ರಿಯ, ನಮ್ಮ ಈ ಸಂಭ್ರಮಗೆ ಆಸದೆ ಸಮಾನ. ಹೃದಯ ಉತ್ತರ: ಸ್ವಾಮಿ, ಈ ಮೌನ ವೇತಕ್ಕೆ ನನ್ನಿಂದೇನಾದರೂ ಅಪರಾಧವಾಯಿತೇ? ಇಲ್ಲ ಸ್ವಾಮಿ, ಹಾಗೇನಿಲ್ಲವಲ್ಲ. ಹಾಗಾದರೆ ಈ ವಸಂತದ ಮಾಸದ ಹುಣ್ಣಿಮೆಯ ಬೆಳದಿಂಗಳಲ್ಲಿ ಕೆಲವು ವೇಳೆ ವಿಹರಿಸುತ್ತಾ ಆಡಿಪಾಡಿ ಕಾಲವನ್ನು ಕಳೆಯೋಣ ಬಾ. ಹಾಗೆ ಆಗಲಿ ಪ್ರಿಯ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮವು. ಉತ್ತರ: ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮವು. ನೀನೆ ವಸಂತ, ನಾನೇ ಕೋಗಿಲೆ, ನಾನೇ ಕೋಗಿಲೆ, ನೀನೆ ವಸಂತ. ಆ, ಓ, ಲಾ, 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 ಲಾ. ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಸೇರಿ ಜಲಕೈಗೆ ರೂಪದಲ್ಲಿ ನೀನು ಮುಗಿದರೇನು? ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಸೇರಿ ಜಲಕೈಗೆ
ವಿರಾಟ್? ಈ ನಿನ್ನ ನಿನ್ನ ಸೇರಲು ಮನವು ಕರಗಿತು. ವಸಂತನಾಗಮಕ್ಕೆ ಹೋಗಿಲೆ ಗಾಯನವು, ಹೋಗಿಲೆ ಗಾಯನಕ್ಕೆ ವಸಂತನಾಗಮವು. ನೀನೆ ವಸಂತ, ನಾನೇ ಹೋಗಿಲೆ, ನಾನೇ ಹೋಗಿಲೆ, ನೀನೆ ವಸಂತ. ಪ್ರಿಯಾ, ಹೇ, ನಿನ್ನ ಸೇರಲು ಭಾವತರಂಗ ವಸಂತನಾಗಮಕ್ಕೆ ಹೋಗಿಲೆ ಗಾಯನವು, ಹೋಗಿಲೆ ಗಾಯನಕ್ಕೆ ವಸಂತನಾಗಮವು. ನೀನೆ ವಸಂತ, ನಾನೇ ಹೋಗಿಲೆ, ನೀನೆ ವಸಂತ. ಲಾ ಲಾ ಲಾ, ಲಾ 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 ಲಾ. ಚಿರನೂತನ ಸಂಗೀತದ ನವ ಪ್ರೇಮದ ಈ ಗೀತೆಯು ಮೈ ಮರೆಸುವ ಬೇರೆಯಾಗ ಸ್ವರ ಇಂಚರದಂತೆ. ಚಿರನೂತನ ಸಂಗೀತದ ನವ ಪ್ರೇಮದ ಈ ಗೀತೆಯು ಮೈ ಮರೆಸುವ ಬೇರೆಯಾಗ ಸ್ವರ ಇಂಚರದಲ್ಲಿ. ಆರೋಹಣದವರೋಹಣ ಆಲಾಪನೆಯಾಗಿ ಸ್ವರ ಸಂಗೀತದ ರಾಗ ಮಧುರವಾಗಿ, ಸ್ವರ ಸಂಗೀತದ ರಾಗ ಮಧುರವಾಗಿ. ಪ್ರಾಣೇಶ್ವರಿ, ಸ್ವಾಮಿ, ಈ ನಿನ್ನ ಪ್ರೀತಿಗೆ ಮನವು ಕರಗಿತು. ವಸಂತನಾಗಮಕ್ಕೆ ಹೋಗಿಲೆ ಗಾಯನವು, ಹೋಗಿಲೆ ಗಾಯನಕ್ಕೆ ವಸಂತನಾಗಮವು. ನೀನೆ ವಸಂತ, ನಾನೇ ಹೋಗಿಲೆ, ನಾನೇ ಹೋಗಿಲೆ, ನೀನೆ ವಸಂತ. ಓ
ಪರಮಾತ್ಮ. ಜಾಸ್ತಿ ಕಟ್ಟಬೇಕು. ರಾಗೇಶ
ರುಕ್ಮಿಣಿ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತರಾದ ಧೋಮ್ಯರನ್ನು ಹಸ್ತಿನಾವತಿಗೆ ಸಂಧಿಗಾಗಿ ಕಳಿಸಿದನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಿದನು. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗದಿಂತಿದೆ. ರುಕ್ಮಿಣಿ, ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾಗಿ ಈ ನಿಮ್ಮ ವಿಶ್ರಾಂತಿಯ ದಿನಗಳೆಂದು ಕಳೆದು ಹೋದವು. ಗೋಪಿಕಾಂಗಿನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯಿಸಿ ಈ ದ್ವಾರಕೆಯ ಕುಸುಮ ಶೈನ್ಯದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ. ಪ್ರಿಯತಮೆ, ಲೋಕಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖವನ್ನು ಏಕೆ ಯುದ್ಧದ ಸಮಾಚಾರವನ್ನು ಕೇಳಿ ವೀರಹೃದಯವು ನರ್ತಿಸುವುದಿಲ್ಲ. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಪುನಃ ಜಾಗರಿ ಜಗತ್ತಿನ ದಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಿಲ್ಲ ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಬಂದೊದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಾನು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆನು. ಸ್ವಾಮಿ, ಹಾಗಾದ್ರೆ ಈ ಶೈನಾಗಾರದ ವಸ್ತುಗಳನ್ನು ದಾಟದಿರು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಹೀಗಾರಿತಿನೂ ಈ ನಿಮ್ಮ ರಾಜನೀತಿ ಕೌಶಲ್ಯ. ಹಾಗಾದ್ರೆ ಇದು ಪರ್ಯಾಸ್ಯವಲ್ಲ ತಾನೆ? ಇದು ಪರ್ಯಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವಸೃಷ್ಟಿಯನ್ನೇ ಲಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರ ಸದೆಬಡಿದ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ನಾನು ನಿರಸ್ತ್ರನು ನಿಜ, ಆದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಈ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವುದು. ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರಬಲ್ಲದೆಂಬುದನ್ನು ಜಗತ್ತಿಗೆ ತಿಳಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವನು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀವೇ ನೋಡುವುದು.
ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಬರದ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ದೇವಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದೆ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವನು. ದುರ್ಯೋಧನ ದೌಮ್ಯರ ಸಂಧಾನವನ್ನು ನಿರಾಕರಿಸಿ ನೀಚ ಶಕುನಿಯ ಸಲಹೆಯಂತೆ ಯುದ್ಧದ ಸಹಾಯವನ್ನು ಪಡೆಯಲು ಬರುತ್ತಿರುವೆಯಾ? ಭಾ ಭಾವ ಭಾ. ರುಕ್ಮಿಣಿ, ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಧನಂಜಯ 13 ವರ್ಷಗಳ ನಂತರ ನನ್ನ ದರ್ಶನಕ್ಕಾಗಿ ಬರುತ್ತಿರುವೆಯಾ? ಬಾ ಪ್ರಾಣಸಖ, ನಿನಗಾಗಿ ಕಾಯುತ್ತಿರುವೆನು. ರುಕ್ಮಿಣಿ, ವಾಸುದೇವ, ನೀನಿನ್ನು ಹೊರಡು. ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆ ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿದೆ. ಆಗಲಿ ಪರಮಾತ್ಮ.
ರುಕ್ಮಿಣಿ ಪ್ರೇಯಸಿ, ನಾನೇ ಭಾಗ್ಯವತಿ, ನಾನೇ ಸ್ವಾಮಿಯು ನಿದ್ರಿಸುವಂತೆ ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು. ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಸುಂದರ ಒಂದು ಪೌರಾಣಿಕ ನಾಟಕವನ್ನ ಅಭಿನಯಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹಲವು ಮಂದಿ ನಮಗೆ ಗಣ್ಯರನ್ನ ಇಲ್ಲಿ ಆಹ್ವಾನಿಸಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದಯಮಾಡಿ ಸಮಯದ ಅಭಾವ, ಎಲ್ಲರೂ ಸಹ ಇಲ್ಲಿ ಬಂದಿರೋರು ನಾಟಕ ನೋಡಲಿಕ್ಕೆ ಬಂದಿದ್ದೀರಾ. ಇಲ್ಲಿ ಹೆಸರು ಕರೆದಂಥವರು ಈ ವೇದಿಕೆ ಮೇಲೆ ಬರಬೇಕು ಅಂದ್ಬಿಟ್ಟು ಎಲ್ಲರಲ್ಲಿ ಸವಿನಯ ಅವರು ಸಹ ವೇದಿಕೆ ಬರಬೇಕು. ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ಮಾಜಿ ಶಾಸಕರು ನೆಲಮಂಗಲ, ಎಂ ಇ ನಾಗರಾಜ್ ಅವರು ಮಾಜಿ ಶಾಸಕರು ನೆಲಮಂಗಲ, ಬೈರೇಗೌಡರು ನಿರ್ದೇಶಕರು ಬೆಂಗಳೂರು ಹಾಲು ಒಕ್ಕೂಟ ನೆಲಮಂಗಲ ಶಿಬಿರ, ಟಿ ಆರ್ ರಾಜು ಅವರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ತ್ಯಾಮಗೊಂಡ್ಲು, ಗುರು ಪ್ರಕಾಶ್ ಅವರು ನಿರ್ದೇಶಕರು PLD ಬ್ಯಾಂಕ್ ನೆಲಮಂಗಲ, ಮೋಹನ್ ಕುಮಾರ್ ಅವರು ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರ ಸಂಘ ಸೋಂಪುರ, ಜಗದೀಶ್ ಚೌಧರಿ ಅವರು ತಾಲೂಕು ಅಧ್ಯಕ್ಷರು ಭಾಜಪ ನೆಲಮಂಗಲ, BM ಶ್ರೀನಿವಾಸ್ ಅವರು ನಿರ್ದೇಶಕರು PLD ಬ್ಯಾಂಕ್ ನೆಲಮಂಗಲ, ಹನುಮಂತೇಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೋಬಳಾಪುರ, ಶ್ರೀನಿವಾಸಯ್ಯನವರು ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಅಗಲಗುಪ್ಪೆ, ಮಹಿಮಣ್ಣನವರು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ತ್ಯಾಮಗೊಂಡ್ಲು, ಸಹಕಾರ ಸಂಘದ ನಿರ್ದೇಶಕರಾಗಿದ್ದಂಥ ಬೈರೇಗೌಡರು ಸಾಹೇಬರು ಬಂದಿದ್ದಾರೆ. ಅವರಿಗೆ ಈ ಹಿರಿಯರು ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ನಾಟಕದ ಒಂದು ಕುರಿತು ಒಂದೆರಡು ಮಾತಾಡಬೇಕು ಅಂತ ಅವನಲ್ಲಿ ಕೇಳ್ಕೊತಾ ಇದ್ದೀವಿ. ಓಂ ಹರೇ ಕೃಷ್ಣ. ಇವತ್ತಿನ ದಿವಸ ಕುರುಕ್ಷೇತ್ರ ಅಥವಾ ದುರ್ಯೋಧನನ ಸಂಧಾನ ಈ ಒಂದು ನಾಟಕ ಕೆಲವರು ಮನೋರಂಜನೆ ಸ್ವಲ್ಪ ಕೇಳಿಸ್ಕೊಂಡ್ರೆ ಇದ್ರ ವಿಚಾರವಾಗಿ ಸ್ವಲ್ಪವಾಗಿ ಮಾತಾಡ್ತೀನಿ, ಜಾಸ್ತಿ ಏನು ಮಾತಾಡಲ್ಲ. ಈ ನಾಟಕದ ಸಾರಾಂಶವನ್ನು ತಾವು ತಿಳ್ಕೋಬೇಕು. ಇತ್ತ ಕಡೆ ಪಾಂಡವರು ಕೌರವರು ಅಂತಕ್ಕಂಥ ಈ ಒಂದು ನೀತಿ. ಈ ನೀತಿನಲ್ಲಿ ಕೌರವರು ಅನೇಕ ವನವಾಸಗಳನ್ನು, ಉಪವಾಸಗಳನ್ನು, ದನ ಕಾಯೋ ಕೆಲಸ, ಕುದುರೆ ಕಾಯೋ ಕೆಲಸ ಎಲ್ಲವನ್ನು ಮಾಡಿ ಬಂದು ಭಿಕ್ಷಾ ಕೇಳಿರೂ ಕೊಡಲ್ಲ ಅಂತಾನೆ ದುರ್ಯೋಧನ. ಇದು ನಮ್ಮ ಜೀವನಕ್ಕೆ ಒಂದು ಪಾಠವಾಗಿರಬೇಕು. ನಾವು ಗುರು ಹಿರಿಯರು ಹೇಳಿರ್ತಕ್ಕಂಥದ್ದು ಈಗಲೂ ಕೂಡ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಮಹನೀಯರಂಥವರು ಈಗಲೂ ಕೂಡ ಇದ್ದಾರೆ. ಆ ಪರಮಪುರುಷರು ಹೇಳಿದಾಗ ನಾವು ಕೂಡ ನ್ಯಾಯ ನಿಯುಕ್ತಿ ಮಾಡಿದಾಗ ಒಪ್ಕೊಬೇಕು. ಒಪ್ಕೊಳಲ್ಲ. ಯಾಕೆ ಅಂದರೆ ಸ್ವಲ್ಪ ನಮ್ಮ ಕರೆಕೋಟ್ನವರು ಏನೋ ಹೇಳ್ಕೊಟ್ಟಿರ್ತಾರೆ, ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಏನೂ ಆಗಲ್ಲ. ಕಡೆಗೆ ನಮ್ಮ ಊರಾಗ ಅವರಲ್ಲ, ಅವರೆಲ್ಲ ನೋಡ್ಕೊಂಡಿರ್ತಾರೆ. ನಂದೆಷ್ಟು ನಿಂದೆಷ್ಟು, ಇದು ಯಾರಿಗೆ ಬರ್ಬೇಕಾಯ್ತು, ಏನು ಬರ್ಬೇಕಾಯ್ತು. ಆ ಕೋಟಿಗೆ ಹೆಂಗೆ ಕೂತಿರೋರ್ಗೆ ಏನು ಗೊತ್ತದೆ? ಅಲ್ಲಿ ಯಾರೋ ಒಂದು ಸುಳ್ಳು ಹೇಳ್ತಾನೋ, ಕೋಟೆಗೆ ಹೇಳೋದೆಲ್ಲ ಬರೀ ಸುಳ್ಳೆ. ಹಂಗೆ ಈ ದುರ್ಯೋಧನ ಅಂತಕ್ಕಂಥ ದುರಹಂಕಾರಿ, ಧರ್ಮರಾಯ ಅಂತಕ್ಕಂಥ ಸಾಧು ಪ್ರಾಣಿ ಆ ಥರ ಇದ್ದರೂ ಆಗಲ್ಲ. ಎಲ್ಲವನ್ನೂ ಸತ್ಯವನ್ನೇ ಮಾಡ್ತೀನಿ ಅಂದರೂ ಈ ಕಾಲದಾಗ ಆಗೋದಿಲ್ಲ. ಅಂಥ ಒಂದು ನಾಟಕದ ಒಂದು ಮಹಿಮೆ ಇದು. ಇದು ಶಾಂತನ ಮತ್ತು ಸತ್ಯವತಿ ಅಂತಕ್ಕಂಥ ಪುಣ್ಯಾತ್ಮರಿಂದ ಸ್ಥಾಪಿತವಾಗಿ ಬಂದಂಥ ಕಥೆ ಇದು. ಅವತ್ತು ಸತ್ಯವತಿ ಏನಾದ್ರೂ ಕೂಡ ಮನಸ್ಸು ಮಾಡಿ ಭೀಷ್ಮನಿಗೆ ಪಟ್ಟಾಭಿಷೇಕ ಮಾಡಿದ್ದೇ ಆಗಿದ್ದರೆ ಈ ಕಥೆಯ ಸಾರಾಂಶನೇ ಬೇರೆ ಇರೋದು. ಕಾರಣಾಂತರಗಳು ಬೇಕಲ್ಲ, ಅದಕ್ಕೆ ಅವಾಗ ಏನು ಮಾಡಿಲು ಕಟ್ಟಲಿಲ್ಲ. ಅವಾಗ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮುಂದಿನ ಜೀವನವನ್ನು ನಮ್ಮ ಜೀವನ ರೂಪಿಸ್ಕೊಂತಕ್ಕಂಥ ನಾವು ಮಾಡಬೇಕು. ಅದರಿಂದ ಈ ನಾಟಕವನ್ನು ಏರ್ಪಾಟು ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಅಂದ್ಕೊಂಡು ದಯಮಾಡಿ ಬಂದು ತಾವರೆಕೆರೆ ಒಳಗೆ ಮದುವೆ ಇರ್ತದೆ, ಬಂದು ಆಶೀರ್ವಾದ ಮಾಡಬೇಕು ಅಂತ ತಮ್ಮೆಲ್ಲರನ್ನು ಕೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತಿಗೆ ಮುಗಿಸ್ತಾ ಇದ್ದೀನಿ.
ಈ ಒಂದು ಮಾತು ಅಂದರೆ ಬಹುಶಃ ಕವಿ ಮುದ್ದಣ್ಣ ಹೇಳ್ದಂಗೆ ನೀರಿಳಿಯದ ಗಂಟಲೋಳು ಕಡುಬಂ ತುರುಕಿದಂತ ಆಯಿತು ಅಂತ. ನೀರೇ ಇಳಿಯೋದಿಲ್ಲ, ಅದರಲ್ಲಿ ಕಡುಬಂ ತುರುಕಿದ್ರೆ ಯಾವ ರೀತಿ ಆಗುತ್ತೋ ಹಾಗೆ ನಮ್ಮ ಭಾಷಣಗಳು ನಿಮ್ಗೆ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ವೇದಿಕೆಯಲ್ಲಿ ಮೇಲಿರ್ತಕ್ಕಂಥ ಬಮೂಲ್ನ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಬೈರೇಗೌಡ್ರೆ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಉಪನೋಂದಣಾಧಿಕಾರಿಗಳಿರ್ತಕ್ಕಂಥ ಸತೀಶ್ರವರೇ, ಸುರೇಶ್ರವರೇ, ಗಂಗಾಧರನವರೇ, ಮತ್ತು ಬೇರೆಯವರ ಹೆಸರುಗಳು ಕೆಲವು ಹೇಳೋದಿಲ್ಲ. ಆದರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಬಹುಶಃ ನೀವು ಮಹಾಭಾರತ ಕನ್ನಡದಲ್ಲಿ ಬಂತು ನೋಡಿದ್ದೀನಿ ಅಂದ್ಕೊಂಡಿದ್ದೀನಿ. ಈ ಕತೆ ಸಂಗ್ರಾಮವು ವಿಶ್ವದ ಕಲ್ಯಾಣವು, ಬಹುಶಃ ಆ ಹಾಡನ್ನು ಕೇಳಿದ್ರೆ ಇಡೀ ಮಹಾಭಾರತ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಬಹುಶಃ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇವು ಈ ಭಾರತದ ನೆಲದ ಸಂಸ್ಕೃತಿಯಲ್ಲಿ ಹುಟ್ಟಿದಂಥ ಪಾತ್ರಗಳು. ನೋಡಿ, ರಾಮಾಯಣದಲ್ಲಿ ರಾವಣ ನಮಗೆ ಆದರ್ಶ ಆಗುತ್ತಾನೆ. ರಾಮಾಯಣದಲ್ಲಿ ರಾವಣ ಸೀತೆನ ಒತ್ಕೊಂಡು ಹೋಗ್ತಾನೆ, ಎಲ್ಲೂ ಬಲಾತ್ಕಾರ ಮಾಡೋದಿಲ್ಲ, ಟಚ್ ಕೂಡ ಮಾಡೋದಿಲ್ಲ. ನಾವು ಅವನ್ನ ಹೀರೋ ಮಾಡೋದಿಲ್ಲ, ವಿಲನ್ ಅಂತೀವಿ. ಆದರೆ ರಾಮಾಯಣದಲ್ಲಿ ರಾವಣ ಸೀತೆನ ಕರ್ಕೊಂಡು ಹೋಗ್ತಾನೆ, ಆದರೆ ಅವಳ ಒಪ್ಪಿಗೆಗೋಸ್ಕರ ಕಾಯ್ತಾನೆ, ಅವಳನ್ನ ಮುಟ್ಟೋದಿಲ್ಲ. ಬಹುಶಃ ಈ ಸಮಾಜದಲ್ಲಿ, ಇವತ್ತಿನ ಪ್ರಪಂಚದಲ್ಲಿ ರಾಮ ಬೇಡ ನಮಗೆ, ರಾವಣದಿರು ಎಷ್ಟು ಜನ ಸಿಗ್ತಾರೆ ಅನ್ನೋದು ನೋಡಿ. ಸೀತೆನ ಕರ್ಕೊಂಡು ಹೋದವರು ಮುಟ್ಟದಲೆ ಅವಳ ಒಪ್ಪಿಗೆ ಕಾಯ್ಕೊಂಡು ಪುನಃ ವಾಪಸ್ ಕರ್ಕೊಂಡ್ಬಂದು ಬಿಡೋಂಥ ರಾವಣದಿರು ಎಷ್ಟು ಜನ ಸಿಗ್ತಾರೆ ಅನ್ನೋದು ನಾವು ದುರ್ಬೀನ ಹಾಕ್ಕೊಂಡು ಹುಡುಕುವಂಥ ಕಾಲದಲ್ಲಿ ಬಹುಶಃ ಈ ಕಥೆಗಳು ನಮ್ಗೆ ಆದರ್ಶ ಆಗಬೇಕು. ದುರ್ಯೋಧನನ ಛಲ, ಭೀಮನ ಸಾಹಸ, ಅರ್ಜುನನ ಪರಾಕ್ರಮ, ಧರ್ಮರಾಯನ ಧರ್ಮ, ತ್ಯಾಗ, ಕರ್ಣನ ತ್ಯಾಗ, ಇವೆಲ್ಲವನ್ನು ನಾವು ಒಳಗೊಂಡು ಇವತ್ತೇನು ನಡೀತಾ ಇದೆ ಆ ಪಾತ್ರಗಳನ್ನು ಜೀವಿಸ್ಬೇಕು. ನಾವು ಆ ಪಾತ್ರಗಳಲ್ಲಿ ಬರ್ತಕ್ಕಂಥ ಮೌಲ್ಯಗಳನ್ನು ನಾವು ಏನಾದರೂ ತಗೊಂಡು ಹೋಗ್ಬೇಕು. ಉದಾಹರಣೆಗೆ ಒಂದು ಗಾದೆ ಹೇಳ್ತಾರೆ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ರಾಮ್ಗೆ ಸೀತೆಗೆ ಏನಾಗಬೇಕು ಅಂದ್ರಂತೆ ಅಂತ. ನೀವು ನಾಟಕ ನೋಡ್ಕೊಂಡು ಹೋಗಿ ಬೆಳಿಗ್ಗೆ ನಾವು ಸುಮ್ಮನೆ ಏನೂ ಅದನ್ನು ಅಳವಡಿಸ್ಕೊಳ್ಳದೆ ಇದ್ದರೆ ಬಹುಶಃ ಈ ನಾಟಕಗಳನ್ನ ಆಡಿದಂಥ ಎಷ್ಟು ಕಷ್ಟ ಇದೆ ಒಂದು ನಾಟಕ ಆಡಬೇಕಾದ್ರೆ ಅನ್ನೋದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಇವತ್ತಿನ ಪ್ರಪಂಚದಲ್ಲಿ ಇಷ್ಟು ಕಷ್ಟವಿರ್ತಕ್ಕಂಥ ಪ್ರಪಂಚದಲ್ಲಿ ತಮ್ಮ ಸಂಗೀತದ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಂಡು ನಿಮ್ಮನ್ನೆಲ್ಲ ಖುಷಿ ಪಡಿಸೋಕ್ಕೆ ಮಾಡ್ತಕ್ಕಂಥ ಕಲಾವಿದರಿಗೆ ಬಹುಶಃ ಒಳ್ಳೇದಾಗಲ್ಲ. ನಾವೆಲ್ಲ ಅಷ್ಟೇ ಆರೈಸಬೇಕು, ಆ ಪಾತ್ರಗಳನ್ನು ನಮ್ಮಲ್ಲಿ ನಾವು ಸೇರ್ಕೊಳ್ಬೇಕು. ಈಗ ಕರ್ಣ ನೋಡಿ, ಅವನು ಬಹುಶಃ ಅಂತ ನಂಬಿದ್ದಾರೆ, ನನ್ನ ಮಾತನ್ನು ನಂಬು, ನೀನು ನನ್ನ ಜೊತೆ ಬಾ, ನಿನ್ನನ್ನು ಮಧ್ಯದಲ್ಲಿ ಕುಂಡಿಸ್ತೀವಿ, ಈ ಸಾಮ್ರಾಜ್ಯದಲ್ಲಿ ಕುಂಡಿಸ್ತೀನಿ, ಆ ಕಡೆ ಪಾಂಡವರನ್ನ ಈ ಕಡೆ ಕೌರವರನ್ನ ಮಧ್ಯ ನಾವು ನಿಂತ್ಕೊಂಡು ಚಾಮ್ರ ಬೀಸ್ತೀವಿ ನಿಮಗೆ ಅಂತ ಕೇಳ್ತಾನೆ. ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸೂತಪುತ್ರ ಆಗಿದ್ದವನು ಅವತ್ತಿನ ವರ್ಣ ವ್ಯವಸ್ಥೆಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ಹೆಣ್ಣು ಆಚೆ ಕಡೆ ಬಂದು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಬೇರೆ ಅಸ್ಪೃಶ್ಯ ಅದು ಇವು ಅಂತ ಹೇಳಿ ಜಾತಿ ವರ್ಗಗಳು, ಸಂಕೋಲೆಗಳು ಬಿರಿದು ಬಿಟ್ಟಂಥ ಸಂದರ್ಭದಲ್ಲಿ ಸೂತನನ್ನು ಯಾವ ರೀತಿ ನಡ್ಸ್ಕೊಳ್ತಾ ಇದ್ರು. ಅಂಥವನ್ನ ಕರೆದು ನಿನ್ನ ರಾಜನ ಮಾಡ್ತೀನಿ ಅಂದರೆ ನಾನು ನೀವಾಗಿದ್ರೆ ಹೊರಟೋಗ್ಬಿಡಿವ, ಟಕ್ನೋಗಿ ನಡಿಯಯ್ಯ, ಹೆಂಗೋ ಕೃಷ್ಣ ಹೇಳ್ತಾ ಇದ್ದಿ, ಕುಂಡಿಸ್ಬಿಡು, ಒಂದು 2 ದಿವಸ ಬದುಕ್ಬಿಟ್ಟು ನಾನು ರಾಜ್ಯಭಾರ ಆಳ್ಬಿಟ್ಟು ನಾನು ಆನಂದ ಪಟ್ಬಿಡ್ತೀನಿ. ನಿರ್ದೇಶಕರುಗಳಿಗೂ ಒಳ್ಳೇದಾಗಲಿ, ಬಂದಿರತಕ್ಕಂಥ ನಿಮಗೂ ಒಳ್ಳೇದಾಗಲಿ, ಈ ಜಾತ್ರಾ ಮಹೋತ್ಸವದ ಪ್ರಯೋಗ ಆಡ್ತಿರ್ತಕ್ಕಂಥ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಆರೈಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರದೇ ಆದಂಥ ಒಂದು ಕಲಾ ನಿರ್ದೇಶಕರೇ, ವಾದ್ಯಗೋಷ್ಠಿ ವೃಂದದವರೇ, ಕಲಾ ಪೋಷಕರೇ, ಪೌರಾಣಿಕ ನಾಟಕಗಳು ಇಂದು ನಮ್ಮ ಮಾನವ ಜೀವನದ ಸಂಸ್ಕೃತಿಯ ಪ್ರತೀಕ ಎಂದು ಹೇಳಿದರೆ ತಪ್ಪಾಗಲಾರದು. ಇವು ನಮ್ಮ ಸಮಾಜಕ್ಕೆ ನ್ಯಾಯ, ನೀತಿ, ಧರ್ಮ ಮುಂತಾದವುಗಳನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ನಮ್ಮ ಸುತ್ತಮುತ್ತಲಿನ ಜನರು ಹೇಗೆ ಕುತಂತ್ರಿ ಜೀವನವನ್ನು ನಡೆಸುತ್ತಾರೆ ಎಂಬುದನ್ನು ಪೌರಾಣಿಕ ನಾಟಕಗಳಲ್ಲಿ ಪಾತ್ರಗಳ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲ ಬಂಧುಗಳೇ, ಪೌರಾಣಿಕ ನಾಟಕಗಳಲ್ಲಿ ಇರ್ತಕ್ಕಂಥ ಸತ್ಯ ಹರಿಶ್ಚಂದ್ರನ ಸತ್ಯ, ಕರ್ಣನ ತ್ಯಾಗ ಇವುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಾವು ಬದುಕಲು ಸಾಧ್ಯವಾಗುತ್ತದೆ ಎಂಬುದನ್ನು ಸಹ ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಬಂಧುಗಳೇ, ಪೌರಾಣಿಕ ನಾಟಕಗಳು ಉಳಿಯಬೇಕಾದರೆ ಕಲಾ ನಿರ್ದೇಶಕರು, ಕಲಾವಿದರು, ಕಲಾ ಪೋಷಕರ ಪಾತ್ರ ಬಹಳ ಮುಖ್ಯವಾದುದು. ಕಲಾ ಪೋಷಕರು ಕಲಾ ನಿರ್ದೇಶಕರನ್ನು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಹೇಳುತ್ತಾ ನನಗೆ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೆಳ್ಳಿ ಕಿರೀಟ ಪುರಸ್ಕೃತರು, ನಿರ್ದೇಶಕರಲ್ಲಿ ಅತ್ಯುತ್ತಮ ನಿರ್ದೇಶಕರು ಸಹ ನಾವಾರು ಹೇಳೋದಕ್ಕೆ ಅವ್ರನ್ನ ತುಂಬ ಹೃದಯದಿಂದ ಹೇಳೋಕ್ಕೆ ಇಚ್ಛೆಪಡ್ತೀವಿ. ಯಾಕೆಂದರೆ ಅವ್ರ ಮುಂದೆ ಹೆಗ್ಗಳಿಕೆ ಹೇಳೋದು ಮಾತಲ್ಲ, ಅತ್ಯುತ್ತಮ ನಿರ್ದೇಶಕರವರು. ಅದರ ಜೊತೆಯಲ್ಲಿ ನಮ್ಮ ಈ ಒಂದು ವಾದ್ಯಗೋಷ್ಠಿಗೆ ತಬಲಾ ಮಾಸ್ಟರ್ ಮೋಹನ್ ಕುಮಾರ್ ಬಂದಿದ್ದಾರೆ, ಕ್ಯಾಶಿಯೋ ನಾರಾಯಣರವರು ಬಂದಿದ್ದಾರೆ, ಕ್ಲಾರನೆಟ್ ಕುಮಾರ್ ಸಾಹೇಬ್ ಬಂದಿದ್ದಾರೆ, ಮತ್ತು ತಾಳೆ ವಾದ್ಯ ಶ್ರೀನಿವಾಸ್ ಅವರು. ಅವರ ಒಂದು ಎಲ್ಲರ ಒಂದು ಸಹಕಾರದೊಂದಿಗೆ ಒಂದು ನಾಟಕ ಉತ್ತಮ ರೀತಿಯಲ್ಲಿ ನಡೀತದೆ ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ತಾನೇ ಆಗಮಿಸಿದ ನಮ್ಮ ಶ್ರೀದೇವಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಅವರು ಸಹ ಈ ವೇದಿಕೆ ಮೇಲೆ ಬರಬೇಕು ಅಂತ ಶ್ರೀದೇವಿಯವರನ್ನು ಕೇಳ್ಕೊತಾ ಇದ್ದೀವಿ.
ADLR ನರಸಿಂಹಮೂರ್ತಿಯವರು ಮತ್ತು ಮಂಜುನಾಥ್ ಅವರು ಸಹ ಈ ಒಂದು ವೇದಿಕೆ ಬರಬೇಕು ಅಂತ ಕೇಳ್ತಾ ಇದ್ದೀವಿ. ನರಸಿಂಹಮೂರ್ತಿಯವರು. ಈಗ